ವಿಶೇಷವಾಗಿ ನಾನು ಸಿರಾಗೆ ಬಂದಿದ್ದೇನೆ. ಇಲ್ಲಿ ಬರ್ಲಿಕ್ಕೆ ಮತ್ತೊಂದು ಮುಖ್ಯವಾದಂತ ಒಂದು ಉದ್ದೇಶ, ಈಗಾಗಲೇ ಎಲ್ಲ ಮುಖಂಡಗಳು ಪ್ರಸ್ತಾವನೆಯನ್ನ ಮಾಡಿದ್ದಾರೆ, ನಿಮ್ಮೆದುರುಗಡೆ ಹೇಳಿದ್ದಾರೆ. ಏನು ಒಂದು ಮೆಂಬರ್ಶಿಪ್ ಅಭಿಯಾನವನ್ನ ಪಕ್ಷದ ವತಿಯಿಂದ ಒಂದು ಚಾಲನೆಯನ್ನ ರಾಜ್ಯ ನಾಯಕರುಗಳು ಕಳೆದ ಜಯಂತಿ ಭವನದ ಭಾವನೆಯನ್ನು ಕೊಟ್ಟಿದ್ದಾರೆ. ಅಂದಿನಿಂದ ಇವತ್ತಿನವರೆಗೂ ಇವತ್ತು 4ನೇ ದಿನದ ಪ್ರವಾಸ. ಇಲ್ಲಿಂದ ನಾನು ಹೇಳಿದಂಗೆ ಮತ್ತೆ ತುರುವೇಕೆರೆಗೆ ಹೋಗ್ಬೇಕಾಗ್ತದೆ. ನಾವೆಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ತಾ ಇರೋಣ. ಇಲ್ಲಿ ನಾನು ನಿಮ್ ಕೈಲಿ ಏನೋ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಅಥವಾ ನಿಮ್ಗೆ ಏನೋ ಡಾಕ್ಯುಮೆಂಟ್ ಮಾಡ್ಲಿಕ್ಕೆ ನಾನು ಬಂದಿಲ್ಲ. ನನಗೆ ಮುಂದೆ ಇರ್ತಕ್ಕಂಥದ್ದು ಇನ್ನು 3 ವರ್ಷ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ. ನಾನು ಈಗ ಹೇಗೆ ಬಂದಿದ್ದೀನಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿ ಪ್ರಶ್ನೆ ಉದ್ಭವವಾಗಿದೆ. ಇನ್ನು ಯಾವ್ದು ಚುನಾವಣೆ ಇಲ್ವಲ್ಲ, ಅದೇನು 3 ವರ್ಷದಲ್ಲ ಇರೋ ಚುನಾವಣೆಗೆ ಯಾಕೆ ಕುಮಾರಸ್ವಾಮಿ ಹೀಗೆ ಬಂದ್ಬಿಟ್ಟವ್ರೆ ಅಂತ ನೀವು ಅನಿಸ್ಬೋದು. ಆದ್ರೆ ನಾನು ಬಂದಿರ್ತಕ್ಕಂಥದ್ದು ಈಗ ತುಂಬಾ ಜನ ನನಗೊಂದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಭೇಟಿಯಾದ, ಅಧ್ಯಕ್ಷರು ಸದಸ್ಯರುಗಳನ್ನ ಭೇಟಿಯಾದ್ರೆ ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಇದೆ. ಅಲ್ಲಿಂದ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ತಡೆಯಲ್ಲಿ ಕೂತಿದ್ದಾರೆ ಈ ರಾಜ್ಯ ಸರ್ಕಾರ. ಆದ್ರೆ ಕೂಡಲೇ ಚುನಾವಣೆಯನ್ನ ನಡೆಸ್ತಕ್ಕಂಥದಕ್ಕೆ ಈಗಾಗಲೇ ಕೋರ್ಟ್ ಆದೇಶ ಮಾಡಿದೆ, ಕೋರ್ಟ್ ಜೀವಾರಿಯನ್ನು ಹಾಕಿದ್ದಾರೆ. ಬಹುಶಃ ಅದು ಕೂಡ ನಾವು ಅತಿ ಶೀಘ್ರದಲ್ಲೇ ಎದುರಿಸ್ತಕ್ಕಂಥ ದಿನಗಳನ್ನ ನೋಡಬಹುದು. ಅದಕ್ಕಿಂತ ಮುಂಚಿತವಾಗಿ ಪಕ್ಷ ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಈಗ ಹೊಸದೇನಲ್ಲ. ನಮಗೆ ಜನತಾದಳ ಪಕ್ಷವಾಗಿ ಈ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ಜನರ ಜೊತೆಯಲ್ಲಿ ಬಂದು, ಜನರ ಜೊತೆಯಲ್ಲಿ ನಿಂತು, ಜನರ ಕಷ್ಟದಲ್ಲಿ ಸ್ಪಂದಿಸಿ ಇಲ್ಲಿವರೆಗೂ ಪಕ್ಷ ಬಂದಿದೆ. ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಹೋರಾಟದ ಪ್ರತಿಫಲ. ನಾನು ಯಾವಾಗಲೂ ಅನ್ಕೊಂಡ ಇರ್ತೀನಿ ಅವ್ರ ಮಾತು. ನಾನು ಎಲ್ಲೇ ಹೋಗಿ ದೊಡ್ಡವರಿಗೆ ಬಂದಿದ್ರು, ಯಾವುದೇ ರಾಜ್ಯದ ಯಾವುದೇ ಮೂಲೆ ಹೋಗಿ ದೊಡ್ಡ ಸಾಹೇಬರಿಗೆ ಬಂದಿದ್ರು, ನಮ್ಮ ಮನೆಯಲ್ಲಿ ಊಟ ಮಾಡಿದ್ರು, ನಮ್ಮ ಮನೆಗೆ ಮುದ್ದೆ ಉಪಸಾರ್ತಿದ್ರು, ಸೊಪ್ತಿದ್ರು. ಈ ರಾತ್ರಿ 2 ಗಂಟೆಯಲ್ಲಿ ಬಂದಿದ್ರು, 3 ಗಂಟೆಯಲ್ಲಿ ಬಂದಿದ್ರು, ಕಾಫಿ ಕುಡಿದ್ರು, ಬಾಳೆ ಇಡ್ತಿದ್ರು. ಪ್ರೀತಿಯಿಂದ ಮನೆಗೆ ಫೋಟೋ ತಗೊಂಡು ಮಾತಾಡಿಸ್ಕೊಂಡು ಫೋನ್ ಅಂತ ಬಹಳ ಜನ ಫೋಟೋ ಇಟ್ಕೊಂಡಿದ್ದೀರಿ. ಬಹಳ ಜನ ಜ್ಞಾಪಕವಾಗಿ ನನ್ನ ಜ್ಞಾಪಿಸ್ತೀರಿ. ನಾನು ಯಾವಾಗಲೂ ಆಲೋಚನೆ ಮಾಡ್ತೀನಿ, ದೇವೇಗೌಡರು ಸಾಹೇಬರು ರಾಜ್ಯದ ಪ್ರತಿಯೊಂದು ಹಳ್ಳಿಗೂ ಬಹುಶಃ ಯಾವ ರಾಜ್ಯದ ನಾಯಕರು ಇಷ್ಟು ಮಟ್ಟಕ್ಕೆ ಇಷ್ಟು ಹಳ್ಳಿಗಳನ್ನ ಹೋಗಿ ತಲುಪತಕ್ಕಂಥದ್ದು ಬಹುಶಃ ನನಗೆ ಇದಕ್ಕೂ ಕೂಡ ಒಂದು ರೀತಿ ರೋಮಾಂಚನ ಆಗ್ತದೆ. ಎಲ್ಲಿಂದ ದೊಡ್ಡವರು ಇಷ್ಟೆಲ್ಲ ಹಳ್ಳಿಗಳು, ಇಷ್ಟು ಜನಗಳು, ಇಷ್ಟು ಮನೆಗಳು, ಯಾವ ಇದರಲ್ಲಿ ಭೇಟಿ ಆಗುವಂತಕ್ಕಂಥದ್ದು ಈ 93 ವಯಸ್ಸಿನ ದೇವೇಗೌಡರು ಸಾಹೇಬರು ನಿಜಕ್ಕೂ ಕೂಡ ನಮ್ಮ ಜೀವನದಲ್ಲಿ ಅವರು ಒಂದು ಆದರ್ಶವಾಗಿ, ಒಂದು ಮಾರ್ಗದರ್ಶಕರಾಗಿ ಅವರು ಹೆಜ್ಜೆ ಇವತ್ತೇ ಹಾಕಿದ್ದಾರೆ, ದಿಟ್ಟವಾದಂತ ಹೆಜ್ಜೆಯನ್ನು ಇಟ್ಟಿದ್ದಾರೆ ರಾಜಕಾರಣದಲ್ಲಿ. ಆ ಒಂದು ಹೆಜ್ಜೆಯನ್ನು ನಾವೆಲ್ಲ ಪ್ರತಿಪಾದಿಸಬೇಕು. ಅವರ ಹೆಜ್ಜೆಯನ್ನು ಕೊಟ್ಕೊಂಡು ಈ ಪಕ್ಷವನ್ನು ಕಟ್ಟಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಇನ್ನೇನು ಬಂದಿದ್ದೇನೆ, ಉಗ್ರೇಶ್ ಅವರಿಗೆ ಹೇಳಿದ್ದೆ, ನಂಗೆ ಗೊತ್ತಿಲ್ಲ ಯಾರು ಸಾಮಾನ್ಯ ಕಾರ್ಯಕರ್ತರು ಮನೆಯಲ್ಲಿ ಎಲ್ಲ ನಮ್ಮ ಅಭ್ಯರ್ಥಿಗಳು ಒಂದೇ ಮಾತಾಡಿರೋದು, ನಾವು ಒಂದು ಸಭೆಯಲ್ಲಿ ಭಾಷಣ ಮಾಡೋಗ್ತಕ್ಕಂಥದ್ದೆಲ್ಲ. ಇವಾಗ ನೋಡಿ ಎಷ್ಟೆಲ್ಲ ನೀವು ಮುಚ್ಚಗಳು, ಎಷ್ಟೆಲ್ಲ ಹಾಡುಗಳು, ಶಾಲು ಎಲ್ಲ ತಗೊಂಡ್ರಿ. ಇಷ್ಟು ದುಡ್ಡು ಕಾಸು ಖರ್ಚು ಮಾಡ್ಕೊಂಡು ಕಷ್ಟಪಟ್ಟು ದುಡ್ಲಿರ್ತೀವಿ. ಇವೆಲ್ಲ ಪಾಪ ಪ್ರೀತಿಯಿಂದ ನಮಗೆ ತಗೊಂಡು ಪ್ರೀತಿಯಾಗಿ ತೋರಿಸಿದ್ರಿ. ನಿಜ ಕೂಲಿ ಬೆಲೆ ಕಟ್ಟಲಿಕ್ಕಾಗಲಿಲ್ಲ. ಎಷ್ಟು ಜನ್ಮಗಳನ್ನು ಬಂದು ಈಗ ಬೆಲೆ ಕಟ್ಟಲಿಕ್ಕಾಗಲಿಲ್ಲ. ಇಂಥ ಒಂದು ಕುಟುಂಬದಲ್ಲಿ, ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪಕ್ಷದಲ್ಲಿ ಇವತ್ತು ನಾವು ಸಾರ್ವಜನಿಕ ಬದುಕಲ್ಲಿ ಇವತ್ತು ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನಮ್ಮ ಯಾವುದೋ ಜನ್ಮದ ಪೂರ್ವ ಪುಣ್ಯ ಅಂತಕ್ಕಂಥ ನಾನು ಭಾವಿಸಿದ್ದೇನೆ. ಏಕೆಂದ್ರೆ ಎಲ್ರಿಗೂ ಈ ಅವಕಾಶ ಸಿಕ್ಕಲಿಲ್ಲ, ಎಲ್ರಿಗೂ ಈ ಪ್ರೀತಿ ಸಿಕ್ಕಲಿಲ್ಲ. ನನ್ನ ಮೇಲೆ ಏನೋ ನಂಬಿಕೆ ಇಟ್ಟಿದ್ದೀವಿ, ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ. ಆದ್ರೆ ಒಂದು ಈ ಸಂದರ್ಭದಲ್ಲಿ ಹೇಳ್ತೇನೆ, ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ನಂಬಿಕೆಗೆ ಚ್ಯುತಿ ಬರ್ತಾ ಇರ್ತಕ್ಕಂಥ ರೀತಿ ಪ್ರಾಮಾಣಿಕವಾಗಿ ಕೇವಲ ಜನತಾದಳ ಪಕ್ಷ ಅಧಿಕಾರಕ್ಕೆ ಹೋಗ್ತಕ್ಕಂಥದ್ದಷ್ಟೇ ಅಲ್ಲ, ಸನ್ಮಾನ್ಯ ಕುಮಾರಣ್ಣವರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಯಾರು ತಪ್ಪಿಸ್ಲಿಕ್ಕಾಗಲ್ಲ, ಬೇರೆ ಪ್ರಶ್ನೆ. ಆದ್ರೆ ಅಧಿಕಾರ ಬಂದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸಮಾಜದಲ್ಲಿ ಕಲೆ ಇಟ್ಕೊಂಡು ನೀವು ಸಮಾಜದಲ್ಲಿ ಜನರಿಗೆ ಸಹಾಯ ಮಾಡತಕ್ಕಂತ ಒಂದು ಶಕ್ತಿಯನ್ನೇ ಇವತ್ತು ಜನತಾದಳ ಪಕ್ಷದ ಮೂಲಕ ನೀವೆಲ್ಲರಿಗೂ ಕೊಡಬೇಕು ಅಂತಕ್ಕಂಥ ಅಭಿಲಾಷೆ. ಹಾಗಾಗಿ ನಾನಿದು ಒಂದೇ ಸಭೆ ಅಲ್ಲ, ಇದು ಮೊದಲನೆಯ ಹೆಜ್ಜೆ, ನನ್ನ ಜೀವನದ ಮೊದಲನೆಯ ದೃಢ ಸಂಕಲ್ಪದ ಹೆಜ್ಜೆ. ಈ ರೀತಿ ಇನ್ನು ಸಾಕಷ್ಟು ಬಾರಿ
ನಾನು ಇಡೀ ರಾಜ್ಯದಲ್ಲಿ ಅನೇಕ ತಾಲೂಕುಗಳಿಗೆ ನಿರಂತರವಾಗಿ ಭೇಟಿ ಕೊಡ್ತೇನೆ. ಒಮ್ಮೆ ಅಲ್ಲ 10 ಬಾರಿ ಬರ್ತೇನೆ. ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಮುಂಚೆ ಸಾಕಷ್ಟು ಬಾರಿ ಬರ್ತೇನೆ. ಹಾಗೂ ಇಲ್ಲಿ ಒಂದಷ್ಟು ಪ್ರಮುಖ ಮುಖಂಡರು ಯಾವ ಮದುವೆ ಸೆಪ್ಟೆಂಬರ್ ತಿಂಗಳಲ್ಲಿ ಕೃಷ್ಣೇಗೌಡರು ಮನೆ ಮದುವೆಗೆ ಬರಲಿಲ್ಲ ಅಂತ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ ನಮಗೆ. ಹಾಗಾಗಿ ಬಹುಶಃ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ಬಿಡುವಿರುತ್ತೆ, ರಾಜ್ಯ ಪ್ರವಾಸ ಮುಕ್ತಾಯ ಆಗಿರುತ್ತೆ. ಹಾಗಾಗಿ ಬಂದು ಹೋಗ್ತೇನೆ. ನಿಮ್ ಕಷ್ಟ ಸುಖ ಏನೇ ಇರ್ಬೋದು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ತಲೆ ಹಾಕ್ತೀನಿ, ನಿಮ್ ಗೌರವ ಉಳಿಸ್ಕೊಳ್ತೇನೆ. ಗೌರವಿತವಾಗಿ ನಾವೆಲ್ಲರೂ ಇವತ್ತು ಜನತಾದಳ ಪಕ್ಷವನ್ನ ತಲೆ ಎತ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ತಿರ್ತಕ್ಕಂಥ ಒಂದು ಕೆಲಸವನ್ನ ಪ್ರತಿ ಹಳ್ಳಿಯಲ್ಲೂ ಮಾಡಬೇಕು. ದಯವಿಟ್ಟು ಒಂದು ಮಾತು ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ಮಾಡ್ತೀನಿ, ಒಂದು ಮಾತು ಕೊಡಿ. ನಿಖಿಲ್ ಕುಮಾರಸ್ವಾಮಿ ಬಂದಾಗ ನಿಖಿಲ್ ಕುಮಾರಸ್ವಾಮಿ ಹೊಟ್ಟದ ಭಾಷಣ ಬಿಟ್ಕೊಂಡು ಹೋಗ್ತಾಗಬಾರ್ದು. ಇವತ್ತೇನು ಈ ಮೆಂಬರ್ಶಿಪ್ ನಾವು ಅಭಿಯಾನ ಪ್ರಾರಂಭ ಮಾಡಿದ್ದೀವಿ. ಇದು ಕನಿಷ್ಠ ಪಕ್ಷ 50 ಲಕ್ಷ ಜನ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ಮೆಂಬರ್ಶಿಪ್ ಡ್ರೈವಲ್ಲಿ ಈ ಸದಸ್ಯತ್ವ ನೋಂದಣಿಯ ಅಭಿಯಾನ ಯಶಸ್ವಿಯಾಗಿ ಆಗಬಹುದಾದ್ರೆ ನಾವೆಲ್ಲರೂ ಇವತ್ತು ಎಷ್ಟು ಪಂಚಾಯತಿ ಮತದಾನ ಸಿಗುತ್ತೆ? 36 ಪಂಚಾಯತಿ ಬೂತ್ಗಳೆಷ್ಟು ಜನ? 292 ಎಷ್ಟು ಬರ್ತದೆ? 292 ಬೂತ್, 42 ಪಂಚಾಯತಿ, 34 ಪಂಚಾಯತಿ ಆಯ್ತು. ಈಗ ನಾನು ತಮ್ಮೆಲ್ಲರಿಗೂ ಒಂದು ಮನವಿ ಮಾಡ್ತೇನೆ, ಉಗ್ರೇಶ್ ಅವರನ್ನ ಬೆನ್ನತ್ತಿ ಕೊಡ್ತೀನಿ. ಯಾವ ಕಾರಣಕ್ಕೂ ಕೊಡೋದಿಲ್ಲ. ಯಾಕೆ ಮುಂದೆ ಉಗ್ರೇಶ್ ಶಾಸಕ ಪಕ್ಷ ಶಕ್ತಿಗಾಗಿ ಕೆಲಸ ಮಾಡ್ತಿದ್ದೆ ಸಾಬೀತು ಮಾಡ್ಬೇಕಲ್ವಾ? ಜನ ಸ್ವಾಭಾವಿಕವಾಗಿ ಎದುರ್ತಾರೆ. ಚುನಾವಣೆ ಮೊದಲ ಕಡೆಯಪ್ಪ ಬಂದವ್ರೆ, ಮತ್ತೆ ಕೇಳೋದಕ್ಕೆ ಅವರು ಬಂದವ್ರೆ, ಇವ್ರು ಬಂದವ್ರೆ, ಇನ್ನೊಬ್ರು ಬಂದವ್ರೆ, 3 ಪಕ್ಷದವರು ಬರ್ತಾರೆ. ಹುಡ್ರಿ ಇದರಲ್ಲಿ ದೊಡ್ಡ ವಿಚಾರ, ಇದು ಸರ್ವೇ ಸಾಮಾನ್ಯ ಜನ ಹೇಳ್ತಾರೆ. ಹೌದೌದು. ಈಗ ಯಾವ ಚುನಾವಣೆ ಇದೆಯಾ? ಇಲ್ಲ ತಾನೆ. ಈಗ ಜನಗಳ ಬಳಿ ಹೋಗಿ, ಈಗ ಹೋರಾಟ ಜನಗಳ ಬಳಿ ಯಾಕೆ ಜನ ಜನತಾದಳ ಪಕ್ಷಕ್ಕೆ ಮುಂದೊಂದು ದಿನ ಸ್ವತಂತ್ರವಾದಂತ ಒಂದು ಸರ್ಕಾರ ರಚನೆ ಮಾಡತಕ್ಕಂತ ಒಂದು ಅವಕಾಶ ಮಾಡಲಿಕ್ಕಿಲ್ಲ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಯಾಕಂದ್ರೆ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ, ಪಿಡಬ್ಲ್ಯೂಡಿ ಸಚಿವರಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಅಪಾರ ಸಾಧನೆಗಳಿವೆ. ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥ ಬಹಳ ಕಮ್ಮಿ, ಚಿಕ್ಕ ವಯಸ್ಸಿನಲ್ಲಿ ಕಮ್ಮಿ ಅವರು 2014ರಲ್ಲಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತು ಮನೆ ಮನೆ ಮಾಡ್ತಾ ಇವೆ, ಎಲ್ಲರ ಮುಗಿಯಲಿದೆ. ಆದ್ರೆ ಚುನಾವಣೆ ಜನತಾದಳ ಪಕ್ಷಕ್ಕೆ ಮತಾಗಿ ಪರಿವರ್ತನೆ ಆಗ್ತಾ ಇಲ್ಲ. ಏಕೆಂದ್ರೆ ನಾವು ಜನಗಳ ಜೊತೆ ಇರಬೇಕು, ಛಲ ಇಟ್ಕೊಳ್ಳೋಣ, ಹೋರಾಟ ಮಾಡೋಣ. ನಾವು ಮೂಸರಿಸುವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ, ನಾವು ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ಳಲ್ಲ. ಏಕೆಂದ್ರೆ ನನ್ನ ಗುರಿ ಸಂಸದ ಆಗೋದಲ್ಲ, ನನ್ನ ಗುರಿ ಶಾಸಕ ಆಗೋದಲ್ಲ. ಜನತಾದಳ ಪಕ್ಷದ ಕಾರ್ಯಕರ್ತರನ್ನು ನಾವು ಬಡ ಮುಟ್ಟಿಸ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರ ಗುರಿ. ದಯಮಾಡಿ ನಾವೆಲ್ಲರೂ ಸೇರಿ ಈ ಪ್ರಾದೇಶಿಕ ಪಕ್ಷದ ಅಸ್ಮಿತೆಯನ್ನು ಕಾಪಾಡೋಣ. ಪಕ್ಷಕ್ಕೆ ಒಂದು ಇತಿಹಾಸ ಇದೆ, ಪಕ್ಷದಲ್ಲಿ ಸಾಕಷ್ಟು ಜನ ಹಿರಿಯ ಮುಖಂಡರುಗಳ ಸೇವೆ ಇದೆ. ಇಂಥ ಒಂದು ಐತಿಹಾಸಿಕವಾದಂತಹ ಒಂದು ಪಕ್ಷದಲ್ಲಿ ನಾವೆಲ್ಲ ಮುಟ್ಟಿಸ್ಕೊಂಡು ಇವತ್ತು ಹೆಜ್ಜೆ ಆಗ್ತಾ ಇದ್ವಿ. 3 ವರ್ಷ ಅಂದ್ರೆ ವರ್ಷಕ್ಕೆ 365 ದಿನ ಇಂಟು 3 1000 ದಿನ. 1000 ದಿನ ಯಾರು ನಿತ್ಯ ಹೋಗೋದು ಬೇಡ. ನಡೀಲಿ ಪಕ್ಷ ಕಟ್ಟಡ, ನಡೀಲಿ ಹಳ್ಳಿಗಳು ಹೋಗೋಣ, ನಡೀಲಿ ಜನರ ಸಮಸ್ಯೆಯನ್ನು ಆಲಿಸೋಣ. ಅವಕಾಶ ಬಂದಾಗ ಜನರು ಯಾವ ಸಮಸ್ಯೆಯಲ್ಲಿ ಇವತ್ತು ಪ್ರತಿನಿತ್ಯ ಜೀವನ ಮಾಡ್ತಾ ಇದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮುಂದೆ ನಮಗೆ ಅವಕಾಶ ಕೊಟ್ಟು ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ಪರಿಹಾರ ಮಾಡ್ಬೋದು, ಯಾವ ರೀತಿ ಜನರು ಸಮೃದ್ಧವಾಗಿ ಬದುಕತಕ್ಕಂಥದಕ್ಕೆ ಒಂದು ಒಳ್ಳೆಯ ಬದುಕನ್ನ ಕಟ್ಕೊಡ್ಬೋದು ಅಂತಕ್ಕಂಥದ್ದು ನಮಗೂ ಕೂಡ ಅನುಭವ ಬೇಕಾಗಿದೆ, ನಾವು ಕೂಡ ಅನುಭವ ಬೆಳೆಸ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿಮ್ ಜೊತೆಯಲ್ಲಿ ಇನ್ನೊಂದು ಮಾತಾಡ್ತಾರೆ, ಹಳಪೆ ಒಂದು ಮಾಧ್ಯಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಪಟ್ಟಾಭಿಷೇಕ, ಯಾವ ಪಟ್ಟಾನು ಬೇಡ, ಯಾವ ಅಭಿಷೇಕವೂ ಬೇಡ. ನಾನು ಈ ಪಕ್ಷದಲ್ಲಿ ಇಷ್ಟವಾದ ಕಾರ್ಯಕ್ರಮ, ನನಗೆ ಯಾವ ಸ್ಥಾನದ ಅಪೇಕ್ಷೆ ಇದೆ, ನಾನು ಇವತ್ತು ಈ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ನನಗೆ ನಮ್ಮ ಪಕ್ಷ ಹೊಡೆಯಬೇಕು, ನಮ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸನ ಸಂಖ್ಯೆಯಲ್ಲಿ
ಚುನಾವಣೆಗಳಿದೆ. ತುಂಬಾ ಜನ ನಿಲ್ಲಬೇಕು ಅಂತ ಆಸಕ್ತಿ ಇಟ್ಕೊಂಡಿರ್ತೀರಿ, ಮನಸ್ಸಲ್ಲಿ ಇಟ್ಕೊಂಡಿರ್ತೀರಿ. ಬನ್ನಿ ಮುಂದೆ. ನಾನು ಇಂಥ ಸಮಾಜ, ಇಂಥ ಸಮುದಾಯ, ಇಂಥ ಧರ್ಮ ಅಂತ ನೋಡಲ್ಲ. ನಮ್ದು ಜಾತ್ಯತೀತ ಮನೋಭಾವ, ಜಾತ್ಯತೀತ ಸಿದ್ಧಾಂತ. ನಮಗೆ ಮತ ಹಾಕಿಲ್ಲ, ಇಂಥ ಸಮಾಜ ನಾವು ಮತ ಹಾಕೋದಿಲ್ಲ. ಪ್ರಶ್ನೆ ನಾವೆಲ್ಲರೂ ಕೂಡ ಒಂದೇ ರೀತಿ ಕಾಣ್ತೇವೆ. ಮನುಷ್ಯತ್ವದ ಗುಣಗಂಡ ಸನ್ಮಾನ್ಯ ಕುಮಾರಣ್ಣ ಅವರು ಏನು ಇಟ್ಟಿರ್ತಾರೆ ನಮಗೆ ತೋರಿಸಿದ್ದಾರೆ, ಅದನ್ನು ನಾವು ತೋರಿಸ್ಕೊಳ್ಳೋಣ. ಯಾವ ತಾರತಮ್ಯ ಬೇಡ. ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಮ್ಮ ತಾಯಿ. ಹಾಗಾಗಿ ವಿಶ್ವಾಸದಲ್ಲಿ ಒಂದು ಛಲ ಇಟ್ಕೊಳ್ಳಿ, ಪಕ್ಷ ಕಟ್ಟಣ, ಒಂದು ದಿಟ್ಟವಾದಂತ ಹೆಜ್ಜೆ ಇಟ್ಟಿದ್ದೀವಿ. ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ ತಗೊಳ್ಳೋದು ಬೇಡ. ಯಾವ ಕಾರಣಕ್ಕೂ ವಯಸ್ಸಿದೆ. ಕುಮಾರಣ್ಣ ಪಂಚರತ್ನ ರಥಯಾತ್ರೆ ಮಾಡಿದ್ರು. ಕೈಕಾಲು ಗಟ್ಟಿಗಿದೆ, ನಡೆದರೆ ಜನಪರ್ವ ಪಾದಯಾತ್ರೆ ಮಾಡಲಿ. ವಿಷಯಗಳು ಮಾಡೋಣ, ಆ ದಿನಗಳು ಬರುತ್ತೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು ತಾವೆಲ್ಲರೂ ಹೇಗೆ ಮತ್ತು ಸೇರಿದ್ದೀರಿ, ಎಲ್ಲರೂ ಒಂದೊಂದು ಪಂಚಾಯತಿಗಳಲ್ಲಿ ಒಂದು 10 ಜನ ತಂಡ ಮಾಡಿ ದಯವಿಟ್ಟು ಹೆಣ್ಮಕ್ಳು ಮಾತ್ರ ಕಡೆ ಮಾಡಿಸ್ಬೇಕು. ಮಹಿಳೆಯರನ್ನು ಮುಂದೆ ಕರ್ಕೊಂಡು, ಮಹಿಳೆಯರನ್ನೇ ಇವತ್ತು ನೀವು ಮುಂದಿಟ್ಕೊಂಡು ಇವತ್ತು ಕಾರ್ಯಕ್ರಮದ ಚಾಲನೆ. ಹಿರಿಯರಲ್ಲಿ, ಯುವಕರಲ್ಲಿ, ಮಹಿಳೆಯರಲ್ಲಿ ಒಂದು ತಂಡ ಮಾಡಿ ಒಂದು 10 ಜನ 15 ಜನ ಟೀಮ್ ಮಾಡಿ ಪಂಚಾಯತಿಗಳು ದೊಡ್ಡವರ ಸಾಧನೆ, ಕುಮಾರಣ್ಣವರ ಸಾಧನೆ, ಯಾಕೆ ಪ್ರಾದೇಶಿಕ ಪಕ್ಷ ಇರಬೇಕು, ಯಾಕೆ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ಎಲ್ಲ ಮಾಡಿಸ್ತೀವಿ. ದಯವಿಟ್ಟು ಮನೆ ಮನೆಗೆ ಹೋಗಿ ನಿಮ್ ಜೊತೆ ನಾವಿದ್ದೇವೆ, ಏನಾಗ್ತೇವೆ ಅಂತ ಕೇಳಿ ಜನರ ಬಳಿ ಹೋಗಿ 100ಕ್ಕೆ 100 ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ